ಹಾಯ್, ಗುಡ್ ಮಾರ್ನಿಂಗ್. ನಾನು ರಾಧಾ. ನಾನು ಒಂದು ವರ್ಕಿಂಗ್ ವುಮನ್. ಐ ಆಮ್ ವರ್ಕಿಂಗ್ ಆ್ಯಸ್ ಅ ಫಾರೆಸ್ಟ್ ಆಫೀಸರ್. ಇವತ್ತು ಬೆಳಗ್ಗೆನೆ ಒಂದು ಫೀಲ್ಡ್ ವಿಸಿಟ್ಗೆ ಹೊರಟಿದ್ದೆ. ಫೀಲ್ಡ್ಗೆ ಆ್ಯಕ್ಚುಲಿ ಭದ್ರಾ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಕಡೆಯಿಂದನೇ ಹೋಗಬೇಕಿತ್ತು. ಇವತ್ತು ವೆದರ್ ಅಂತೂ ತುಂಬಾ ಚೆನ್ನಾಗಿತ್ತು. ತುಂಬ ಮಳೆನೂ ಇರಲಿಲ್ಲ, ಬಿಸಿಲು ಇರಲಿಲ್ಲ. ಫುಲ್ ಕ್ಲೌಡಿ ವೆದರು. ನಾವು ಹೋಗಿದ್ದ ಏರಿಯಾನೂ ಅಷ್ಟೇ ಫುಲ್ ಹಿಲ್ಲಿ ಏರಿಯಾ ಆಗಿತ್ತು. ಹಂಗಾಗಿ ಇವತ್ತು ಹತ್ತಿದ್ದು ನೋಡಿ, ಇದು ಕರಿಮತ್ತಿ ಮರ ಎಷ್ಟು ಎತ್ತರ ಇದೆ. ಅಂಡ್ ಇದರ ಬಾರ್ಕ್ ಕೂಡ ಕ್ರೊಕೊಡೈಲ್ ತರ ಇರುತ್ತೆ. ಅದಕ್ಕೆ ಕ್ರೊಕೊಡೈಲ್ ಬಾರ್ಕ್ ಅಂತಾನೆ ಹೇಳ್ತಾರೆ. ಇವತ್ತು ಫುಲ್ ಗುಡ್ಡ ಹತ್ತಿ ನೋಡಿ, ಕೂತು ನಿಂತು ಬಗ್ಗಿ ಗಿಡಗಳ ಕೆಳಗಡೆ ಎಲ್ಲ ಬಗ್ಗಿ ಹತ್ತಿ ಇವತ್ತು ಸಾಹಸ ಮಾಡಿ ಹತ್ತಿದ್ದಾಯ್ತು. ಅಂತ ಕ್ಲೌಡಿ ವೆದರಲ್ಲೂ ಫುಲ್ ಬೆವರು ಬರ್ತಾ ಇತ್ತು. ಇಳಿವಾಗ ಅಂತೂ ಫುಲ್ ಜಾರ್ತಾ ಇತ್ತು, ಕೆಸರಿತ್ತು. ಗಿಡಗಳನ್ನ ಹಿಡ್ಕೊಂಡು ಇಳ್ದಿದ್ದಾಯ್ತು. ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡಲಿಕ್ಕೆ ಅದೃಷ್ಟನೇ ಮಾಡಿರಬೇಕು. ಯಾಕಂದರೆ ಈ ಥರದ ಒಂದು ಅಟ್ಮಾಸ್ಫಿಯರ್ ಎಲ್ಲೂ ಯಾವ ಡಿಪಾರ್ಟ್ಮೆಂಟಲ್ಲೂ ಸಿಗಲ್ಲ. ಈ ಥರ ಒಂದು ಗಾಳಿ, ನೀರು, ಈ ಥರ ವೆದರ್, ಎನ್ವಿರಾನ್ಮೆಂಟ್ ಎಷ್ಟು ಸಾವಿರ ಕೊಟ್ರೂ ಯಾವ ಇದರಲ್ಲೂ ಸಿಗೋದಿಲ್ಲ, ಯಾವ IT ಸೆಕ್ಟರ್ಗಳಲ್ಲೂ ಸಿಗೋದಿಲ್ಲ ಇಂಥ ಖುಷಿ. ಫೀಲ್ಡ್ ಸುತ್ಕೊಂಡು ಇಳಿದ ತಕ್ಷಣನೇ ಒಂದು ಸಣ್ಣದಾಗಿ ಒಂದು ಮಳೆ ಸ್ಟಾರ್ಟ್ ಆಯಿತು. ಸಣ್ಣದಾಗಿ, ತುಂಬ ಜೋರಾಗಿ ಏನಲ್ಲ, ಬಟ್ ಸಣ್ಣದಾಗಿತ್ತು. ಅದೆಲ್ಲ ಎಷ್ಟು ಚೆನ್ನಾಗಿತ್ತು ನೋಡೋದಕ್ಕೆ ಅಂದರೆ, ತಲೆಯಲ್ಲಿರೋ ಎಲ್ಲ ಸ್ಟ್ರೆಸ್ಸನ್ನು ತೆಗೆದಾಕಿ ಮೈಂಡ್ ರಿಫ್ರೆಶ್. ನೋಡಿ ಅಲ್ಲಿ ಬೆಟ್ಟದ ಮೇಲೆ ಯಾವ ಥರ ವೆದರ್ ಇದೆ ಅಲ್ಲಿ. ಫುಲ್ ಮೋಡ ಮುಚ್ಕೊಂಡು ಆ ಮಿಸ್ಟು ಆ ಫ್ಲೋ ಆಗ್ತಾ ಇದ್ರೆ ಅದನ್ನ ನೋಡೋದಕ್ಕೆ ಒಂದು ಖುಷಿ. ಎಷ್ಟೊತ್ತು ಅದನ್ನೇ ನಿಂತು ನೋಡಿದೀನಿ ಅಂದರೆ ಅಷ್ಟು ಖುಷಿ ಆಗ್ತಾ ಇತ್ತು ಅದು. ಹೀಗೆ ಕಾಡು ಸುತ್ತಾಡ್ಕೊಂಡು ಅಲ್ಲಿ ನೋಡುವಾಗ ಅಲ್ಲಲ್ಲೇ ನೇರಳೆ ಮರಗಳು, ಹಲಸಿನ ಮರಗಳು ಎಲ್ಲ ಹಣ್ಣು ಬಿಟ್ಟಿದ್ವು. ನೇರಳೆ ಹಣ್ಣಂತೂ ಫುಲ್ ಫ್ರೆಶ್ ಆಗಿ ಎಷ್ಟು ಶೈನಿಯಾಗಿ ಹೊಳಿತಾ ಇತ್ತು. ನೋಡಿದ್ರೇ ತಿನ್ಬೇಕನ್ನಿಸ್ತಾ ಇತ್ತು. ಕಾಡಿಗೆ ಬಂದಮೇಲೆ ಕಾಡು ಹಣ್ಣುಗಳನ್ನ ತಿಂದೆ ಹಾಗೆ ಮನೆಗೆ ಹೋದರೆ ಅದು ಉಪಯೋಗ ಇಲ್ಲ, ವ್ಯರ್ಥ ಅನ್ನಿಸ್ಬಿಡುತ್ತೆ. ಹಾಗಾಗಿ ಯಾವುದಾದ್ರೂ ಕಾಡು ಹಣ್ಣುಗಳನ್ನ ತಿನ್ನಲೇಬೇಕು. ಹಾಗಾಗಿ ಹಿಂಗೆ ಹುಡ್ಕೊಂಡು ನೋಡ್ತಾ ಇರುವಾಗ ಅಲ್ಲೇ ನೇರಳೆ ಮರಗಳಿದ್ವು. ನೇರಳೆ ಹಣ್ಣೆಲ್ಲ ಕೆಳಗಡೆ ಬಿದ್ದಿದ್ವು. ಮರದಲ್ಲಂತೂ ಗೊಂಚಲು ಕಪ್ಪಗೆ ಎಷ್ಟು ಚೆನ್ನಾಗಿ ಕಾಣ್ತಾ ಇತ್ತು ಅಂದರೆ ನೋಡಿ ಬಾಯಲ್ಲಿ ನೀರು ಬರ್ತಾ ಇತ್ತು. ಅಷ್ಟರಲ್ಲಿ ಅಲ್ಲೇ ಇದ್ದಿದ್ದೊಬ್ರು ಅಂಕಲ್ ಅಲ್ಲೇ ಸ್ವಲ್ಪ ಮರ ಹತ್ತಿ ಕಿತ್ಕೊಟ್ರು. ಅವು ಕೆಳಗಡೆ ಬೀಳದೆ ಇರೋ ಥರ ಸಣ್ಣ ಕಡ್ಡಿಗಳನ್ನೇ ಮುರಿದು ಎಷ್ಟು ನೀಟಾಗಿ ಕಿತ್ಕೊಟ್ರು. ಆ್ಯಕ್ಚುಲಿ ಸಿಟಿಯಲ್ಲಿ ಸಿಗೋ ಹಣ್ಣು ಇಷ್ಟು ಫ್ರೆಶ್ ಆಗಲಿ, ಇಷ್ಟು ಈ ಕಲರು ಕೂಡ ಬರೋದಿಲ್ಲ. ಇದು ತಿಂದರೆ ಬಾಯಿ ಎಲ್ಲ ಫುಲ್ಲು ಪರ್ಪಲ್ ಆಗೋಗುತ್ತೆ. ಬಟ್ ಸಿಟಿಯಲ್ಲಿ ಸಿಗೋ ಹಣ್ಣಲ್ಲಿ ಇಷ್ಟೊಂದು ಕಲರ್ ಆಗಲಿ, ಟೇಸ್ಟ್ ಆಗಲಿ ಇರೋದಿಲ್ಲ. ಅದು ಫುಲ್ ಹೈಬ್ರಿಡ್ ಥರ ಇರುತ್ತೆ. ಇವರು ಅಂಕಲ್ ಅಂತೂ ಫುಲ್ ಗೊಂಚಲನ್ನೇ ಕಿತ್ಕೊಟ್ರು. ನೋಡಿ ಎಷ್ಟು ಚೆನ್ನಾಗಿದೆ, ಫುಲ್ ಇಡೀ ಗೊಂಚಲನ್ನೇ ಕಿತ್ಕೊಟ್ರು. ಆಮೇಲೆ ನೇರಳೆ ಹಣ್ಣೆಲ್ಲ ತಿಂದಮೇಲೆ ಅದನ್ನು ಸ್ವಲ್ಪ ಹಂಗೆ ಕಲೆಕ್ಟ್ ಮಾಡಿಕೊಂಡು ಫೀಲ್ಡೆಲ್ಲ ಮುಗಿಸ್ಕೊಂಡು ವಾಪಸ್ ಹೊರಟ್ವಿ. ವಾಪಸ್ ಹೊರಡುವಾಗಲೂ ಅಷ್ಟೇ ವೆದರ್ ಅಂತೂ ಅಷ್ಟೇ ಚೆನ್ನಾಗಿತ್ತು. ಬಿಟ್ಟು ಹೋಗಲಿಕ್ಕೆ ಮನಸ್ಸು ಬರ್ತಾ ಇರಲಿಲ್ಲ. ಯಾವುದೋ ಒಪ್ಪಿಗೆ ಬಂದಿದ್ದೀವೇನೋ ಅನ್ನಿಸ್ತಾ ಇತ್ತು, ಅಷ್ಟು ಚೆನ್ನಾಗಿತ್ತು. ಇಂಥ ಒಂದು ಪ್ಲೇಸಲ್ಲಿ ವರ್ಕ್ ಮಾಡಲಿಕ್ಕಾಗಲಿ ಬದುಕೋದಕ್ಕಾಗಲಿ ಪುಣ್ಯನೇ ಮಾಡಿರಬೇಕು. ಅಬ್ಬಾ, ವೆದರ್ ಅಂತೂ ನೋಡ್ತಾನೆ ಇದ್ದರೆ ಹೀಗೆ ನೋಡ್ಕೊಂಡಿರಬೇಕು, ಇಲ್ಲೇ ಇರಬೇಕು ಅನಿಸುತ್ತೆ. ನೋಡಿ, ಅಂಥ ಫಾರೆಸ್ಟ್ ಮಧ್ಯೆ, ತೋಟಗಳ ಮಧ್ಯೆ ಸಣ್ಣ ಮನೆಗಳಿರ್ತವೆ. ಇವರೆಲ್ಲ ಎಷ್ಟು ಇಂಟೀರಿಯರಲ್ಲಿ ಇರ್ತಾರೆ ಅಂದರೆ ಜನಗಳು. ಇವ್ರುಗಳಿಗೆ ಸಣ್ಣ ಪುಟ್ಟ ವಸ್ತುಗಳನ್ನು ತರಬೇಕಂದ್ರೂ 25-30 ಕಿಲೋಮೀಟ್ರು ಹೋಗಬೇಕು. ಅವರಿಗೆ ಜೀವನ ಅದು ಒಂಥರ ಕಷ್ಟನೇ ಹೌದು, ಇಲ್ಲ ಅಂತಲ್ಲ. ಒಂದು ಹೆಲ್ತ್ ಫೆಸಿಲಿಟಿಗಾಗಲಿ, ಮಕ್ಕಳ ಎಜುಕೇಷನ್ಗಾಗಲಿ ಕಷ್ಟ ಆಗುತ್ತೆ ಅವರಿಗೂ. ಆದ್ರೂ ಅವರು ಇದೇ ಜಾಗದಲ್ಲಿ, ಈ ಥರದ ಜಾಗಗಳಲ್ಲೇ ಅವರು ತೋಟ ಮಾಡಿಕೊಂಡು, ಜಮೀನುಗಳನ್ನ ಮಾಡಿಕೊಂಡು ಅದರಲ್ಲಿ ವಾಸ ಮಾಡ್ತಾರೆ. ನೋಡಿ, ಕಾಡಿನ ಮಧ್ಯೆ ಟ್ರಾವೆಲ್ ಮಾಡೋದೇ ಒಂದು ಖುಷಿ, ಒಂದು ಅದರದ್ದು ಅದ್ಭುತ ಅನುಭವ. ನನಗಂತೂ ಆಫೀಸಲ್ಲಿ ಕೂತು ಕೆಲಸ ಮಾಡೋದಕ್ಕಿಂತ ಈ ಥರ ಫೀಲ್ಡಲ್ಲಿ ಸುತ್ತಿ, ಫೀಲ್ಡನ್ನು ಓಡಾಡಿ ಕೆಲಸ ಮಾಡೋದೇ ನನಗೆ ತುಂಬ ಇಷ್ಟ ಆಗಿರೋದು. ವರ್ಕೆಲ್ಲ ಮುಗಿಸ್ಕೊಂಡು ವಾಪಸ್ ಹೋಗುವಾಗಲೂ ಕೂಡ ಆ ದಾರಿ ಹೋಗುವಂಥ ದಾರಿ ಕೂಡ ಅಷ್ಟೇ ಎಷ್ಟು ಚೆನ್ನಾಗಿತ್ತಂದರೆ, ಸಾಗಿದ್ದ ದಾರಿನೇ ಗೊತ್ತಾಗಲಿಲ್ಲ. ಟೈಮ್ ಎಷ್ಟು ಬೇಗ ಹೋಯ್ತು, ಎಷ್ಟು ಬೇಗ ನಾವು ಸಿಟಿಗೆ ರೀಚ್ ಆದ್ವಿ ಅಂತ. ನಾವು ಏನಿಲ್ಲ ಅಂದ್ರೂ ಒಂದು 50 ಕಿಲೋಮೀಟರ್, ಒಂದು ಸೈಡಿಂದ 50 ಕಿಲೋಮೀಟರ್ ಅಂತೂ ಟ್ರಾವೆಲ್ ಮಾಡಿದ್ದೀವಿ. ಅಷ್ಟು ದೂರ ಇದೆ ಸಿಟಿಯಿಂದ ಇದು ನಾವು ವರ್ಕಿಗೆ ಹೋಗಿದ್ದಂಥ ಪ್ಲೇಸು. ದಾರಿಲಿ ಅಲ್ಲಲ್ಲೇ ಪಕ್ಕದಲ್ಲಿ ಸಣ್ಣ ಹಳ್ಳಗಳು, ನದಿಗಳು ಹರಿತಾ ಇರ್ತವೆ. ನೋಡಿ, ಈ ಬ್ರಿಡ್ಜು, ಆ ಪಕ್ಕದಲ್ಲಿ ಹರಿತಾ ಇರೋವಂಥ ನದಿಗಳು, ಅದು ಯಾವ ಥರ ಕಾಣ್ತಾ ಇರುತ್ತೆ, ಯಾವುದೋ ಒಂದು ಫಿಲ್ಮಿ ಸೆಟ್ ಥರ ಅನ್ನಿಸ್ಬಿಡುತ್ತೆ. ಅಷ್ಟು ಚೆನ್ನಾಗಿತ್ತು.
ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದೇ ಥರ ನೇಚರ್ ರಿಲೇಟೆಡ್ ಆಗಲಿ, ಲೈಫ್ ಸ್ಟೈಲ್ ರಿಲೇಟೆಡ್ ಆಗಲಿ ವೀಡಿಯೋಸ್ನ ನೋಡಬೇಕಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೀಗೆ ಮುಂದೆ ಹೋಗ್ತಾ ಇರುವಾಗ ದಾರಿಲಿ ನೋಡಿ ಅದೊಂದು ಬಂಡೆಕಲ್ಲು ಗುಡ್ಡ ಅಂತ ಎಷ್ಟು ಎತ್ತರದಲ್ಲಿದೆ. ಅಲ್ಲಿಗೆ ಆ್ಯಕ್ಚುಲಿ ಟ್ರೆಕ್ಕಿಂಗ್ ಪಾತ್ ಇದೆಯಂತೆ. ನಾನಂತೂ ಹೋಗಿಲ್ಲ ಇನ್ನೂ. ಒಂದು ಸರ್ತಿ ಹೋಗ್ಬೇಕನ್ನೋ ಆಸೆ ಅಂತೂ ಇದೆ. ಅದು ಸಿಂಗಲ್ ಬಂಡೆ ಅದು. ಆ ಬಂಡೆಕಲ್ಲು ಗುಡ್ಡ ಕೆಳಗಿಂದ ನೋಡ್ತಾ ಇರುವಾಗಲೇ ಎಷ್ಟು ಅದ್ಭುತವಾಗಿ ಕಾಣ್ತಾ ಇದೆ. ಥ್ಯಾಂಕ್ ಯು.